ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಿವಾನಂದ್. ಈ ವಿಡಿಯೋದಲ್ಲಿ ಜ್ಯೂಸ್ ಕುಡ್ತೀನಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಜ್ಯೂಸ್ ಮೆಷಿನ್ ರೆಡಿ ಮಾಡಿದ್ದು. ಈ ಮೆಷಿನ್ ರೆಡಿ ಮಾಡೋಕೆ ನಮ್ಗೆ ಯಾವ ಕಾಂಪೊನೆಂಟ್ಸ್ ಬೇಕಾಗವು, ಏನೇನು ಬೇಕಾಗತ್ತಿ, ಮತ್ತು ಈ ಮೆಷಿನ್ ನಾವು ತೊಗೊಂಡು ಹೋಗಿ ಪಬ್ಲಿಕ್ದಾಗ ರೀಪ್ರೆಸೆಂಟ್ ಮಾಡೋರದು. ಇದ್ರ ಬಗ್ಗೆ ಪಬ್ಲಿಕ್ ರಿಯಾಕ್ಷನ್ ಯಾವ ಥರ ಇರ್ತೈತಿ, ಜನರು ಇದ್ರ ಬಗ್ಗೆ ಡಿಸ್ಅಡ್ವಾಂಟೇಜೇಷನ್ ಎಂತಾವು, ಅಡ್ವಾಂಟೇಜೇಷನ್ ಎಂತಾವು ಅನ್ನೋದು ನಾವು ಹೋಗಿ ಪಬ್ಲಿಕ್ದಾಗ ಇದು ಎಕ್ಸಿಕ್ಯೂಟ್ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಇದರೊಳಗೆ ಯಾವ್ಯಾವ ಕಾಂಪೊನೆಂಟ್ಸ್ ಮೊದಲು ನಾವು ಯೂಸ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಈಗ ಇದ್ರಾಗ ಮೊದಲನೇದಾಗಿ ಆರ್ಡಿನೋ ಇವೇನೋ ಯೂಸ್ ಮಾಡಿದ್ದೀನಿ ನಾನು. ಆಮೇಲೆ ಒಂದು ಸರ್ವೋ ಮೋಟರ್ ಐತಿ, ಇದು ಆನ್ ಆಫ್ ಮಾಡೋಕೆ, ಅಂದರೆ ನಾವು ಈಗ ಆಟೋಮೆಟಿಕ್ ಜ್ಯೂಸ್ ಮೆಷಿನ್ ಏನು ಮಾಡತ್ತೀವೋ ಅದಕ್ಕೆ ಇದು ಒಂದು ಆನ್ ಆಫ್ ಥರ ವರ್ಕ್ ಆಗ್ತೈತಿ. ಮತ್ತು ಅದೇ ಥರ ನಾನು ಇನ್ನೊಂದು ಇನ್ಫ್ರಾರೆಡ್ ಸೆನ್ಸರ್ ಯೂಸ್ ಮಾಡಿದ್ದೀನಿ, IR ಸೆನ್ಸರ. ಮತ್ತು ಅದೇ ರೀತಿ ಈ ಆರ್ಡಿನೋ ಇವೇನೋ ಬೋರ್ಡ್ ಏನು PC ಕನೆಕ್ಟ್ ಮಾಡ್ತಿಲ್ಲ, ಅದು ಕನೆಕ್ಟ್ ಮಾಡೋಕೆ ನಾನೊಂದು USB ಫೋಟೋ ಮತ್ತು ಅದರ ಜ್ಯೂಸ್ ಡಬ್ಬದೊಳಗೆ ಇರ್ತೈತಿ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕೆ ಒಂದು ಫೋನ್ ಹಂಚಿದೊಂದು ಚಾವಿ ಯೂಸ್ ಮಾಡಿದ್ದೀನಿ. ಇದು ಎಲ್ಲ ಥರ ಸರ್ಕ್ಯೂಟ್ ಮಾಡ್ಕೊಳ್ಳೋದಾಯ್ತು, ಎಲ್ಲ ಆಯಿತು. ನೋಡೋಣ ಬನ್ನಿ. ಒಂದು ಸರ್ವೋ ಮೋಟರು ಮತ್ತು ಒಂದು ಆರ್ಡಿನೋ ಇವೇನೋ ಬೋರ್ಡು, ಒಂದು 5 ವೋಲ್ಟ್ ಇನ್ಫ್ರಾರೆಡ್ ಸೆನ್ಸರ್ ಅಂದರೆ IR ಸೆನ್ಸರ್ ಇದು. ಆಮೇಲೆ ಒಂದು ಚಾವಿ ಉಪಯೋಗ ಮಾಡಿದ್ದು. ಅದೇ ಥರ ದೊಡ್ಡದೊಂದು ಕಾರ್ ಶೀಟ್ ಐತಿ, ಕಾರ್ ಶೀಟ್ ಯೂಸ್ ಮಾಡಿದ್ದು ಪ್ರೊಜೆಕ್ಟ್ ಮಾಡೋಕೆ. ಇದ್ರಾಗೆಲ್ಲ ಕೋಡ್ ಐತಿ. ಇದು ಆರ್ಡಿನೋ ಸಾಫ್ಟ್ವೇರ್, ಇದರಿಂದ ಕೋಡ್ ಇನ್ಸ್ಟಾಲ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಇದು ಮೊದಲು ಸ್ಕೆಚ್ ಈ ಥರ ರೆಡಿ ಇರ್ತದೆ, ಇದ್ರ ಥರನೇ ಮಾಡೆಲ್ ರೆಡಿ ಮಾಡ್ತೀನಿ ಈಗ. ಅದೇ ರೀತಿ 2 ಕಾರ್ ಶೀಟ್ ಇಟ್ಟಿದ್ದು, ಅದಕ್ಕೆ 2 ಕಾರ್ ಶೀಟ್ದಿಂದ ಈ ಥರ ರೆಡಿ ಆಯ್ತದೆ. ಆಮೇಲೆ ಇನ್ನೇನಿದ್ರು ಟಿಕ್ಸ್ ಹೋದ ಅಂಟಿಸಿ ಒಂದ್ಸಲ ವಾಟ್ರ್ ಅದು ಬಿದ್ದರೆ ಏನಾಗೋದಂಗೆ ಮಾಡೋದದ. ಇದೇ ಡಬ್ಬಿ ಒಳಗಡೆನ ಜ್ಯೂಸ್ ಹಾಕೋದು. ಇಲ್ಲಿ ಎಲ್ಲ ಕಂಟ್ರೋಲಿಂಗ್ ಐತಿ, ಜ್ಯೂಸ್ ಕಂಟ್ರೋಲಿಂಗ್ ಸಿಸ್ಟಮ್ ಇಲ್ಲಿ ಐತಿ. ಅದೇ ರೀತಿ ಇಲ್ಲಿ ಕೆಳಗಡೆ ಒಂದು ಇನ್ಫ್ರಾರೆಡ್ ಸೆನ್ಸರ್ ಕೂರ್ಸಿನ್ರಿ, IR ಸೆನ್ಸರ್. ನಮಸ್ಕಾರ ರೀ ಎಲ್ಲರಿಗೂ. ಪ್ರಾಜೆಕ್ಟ್ ಎಲ್ಲ ರೆಡಿ ಆಗಿದ್ರಿ. 2 ದಿನ ಆಯಿತು ಟೈಮ್ ತೊಗೋತು ಪ್ರಾಜೆಕ್ಟ್ ರೆಡಿ ಮಾಡೋಕೆ. ಇವತ್ತು ಪ್ರಾಜೆಕ್ಟ್ನ ರೆಡಿ ಮಾಡೀನಿ. ಇದನ್ನು ಎಲ್ಲ ಈಗ ಹೊರಗಡೆ ಪಬ್ಲಿಕ್ದಾಗ ಹೋದ ಎಕ್ಸ್ಪೆರಿಮೆಂಟ್ ಇದನ್ನು ಎಕ್ಸಿಕ್ಯೂಟ್ ಮಾಡೋದೈತ್ರಿ. ಯಾವ ಥರ ಎಕ್ಸಿಕ್ಯೂಟ್ ಆಕೈತೆ ಅಂತ ಇಲ್ಲೇ ಒಂದು ಸತಿ ನಾವು ಚೆಕ್ ಮಾಡ್ಕೊಂಡು ಆಮೇಲೆ ಪಬ್ಲಿಕ್ದಾಗ ಒಯ್ಬೇಕು ಅನ್ನೋದೈತ್ರಿ. ಈಗ ನೀರು ಹಾಕೈತೆ ಅಂತ ಅದ್ರೊಳಗೆ ಹಾಕೊಂಡು ನೀರು ವಾಟರ್ ಅನ್ಕ ಫಿಲ್ ಮಾಡಿದ್ರಿ. ಇನ್ನು ಅದು ವರ್ಕಿಂಗ್ ಯಾವ ಥರ ಆಗ್ತೈತೆ ಅನ್ನೋದು ನಿಮಗೆ ತೋರಿಸ್ತಂತ. ಅವರ ಫಸ್ಟ್ ಎಕ್ಸಿಕ್ಯೂಟ್ ಮಾಡೋರು ಈಗ ಆಟೋಮೆಟಿಕ್ಕಾಗಿ ಯಾವ ಥರ ಜ್ಯೂಸ್ ಬರ್ತೈತೆ ಅನ್ನೋದು ತಿಳಿಸ್ಕೊಡ್ತೀವಿ. ಇದ್ರೊಳಗೆ ನೀರು ಹಾಕಿದ್ರಿ ಈಗ ನಾವು ಸ್ಟಾರ್ಟಿಂಗ್, ಆಮೇಲೆ ಜ್ಯೂಸ್ ಹಾಕಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಯಾಕಂದ್ರೆ ಜ್ಯೂಸ್ ತುಟ್ಟೈತ್ರಿ ಅದಕ್ಕೆ. ಈಗ ಇದ್ರೊಳಗೆ ಈಗ ಎಕ್ಸಿಕ್ಯೂಷನ್ ಮಾಡೋದಾದ್ರು ಒಂದು ಕಪ್ ತೊಗೊರಿನ ನೋಡಿರಿ, ವಾಟರ್ ಹೊರಗಡೆ ಬರತೈತೆ.
ಈ ಥರ ಇದು ಮೆಷಿನ್ ವರ್ಕ್ ಆಗತ್ತೆ ರೀ. ಆಮೇಲೆ ಜ್ಯೂಸ್ ತೊಗೊಂಡ್ರಿ ಅಂದ್ರೆ ಆಟೋಮೆಟಿಕಾಗಿ ಜ್ಯೂಸ ನಿಂತ್ಬಿಡ್ತದೆ ಬರೋದು. ಒಂಥರ ಆಟೋಮೆಟಿಕ್ ವಾಟರ್ ಎಕ್ಸ್ಟ್ರಾಕ್ಟರ್ ಥರ ವರ್ಕ್ ಆಗತ್ತೆ ರೀ. ನೋಡಿರಿ ಮೋಟ್ರ್ ಯಾವ ಥರ ವರ್ಕ್ ಆಕೈತೆ ಅಂತ ತಿಳಿಸ್ಕೊಡ್ತಾ ಇದ್ರಿ. ಈ ಥರ ಆನ್ ಆಫ್ ಮಾಡ್ತೈತೆ ರೀ. ಇನ್ನು ಇದನ್ನು ಪಬ್ಲಿಕ್ದಾಗ ಹೋದ ಯಾವ ಥರ ವರ್ಕ್ ಆಕೈತೆ ಅನ್ನೋದೆಲ್ಲ ನೋಡೋಕೆ ಪಬ್ಲಿಕ್ದಾಗ ಯಾವ್ದು ಮಷಿನ್ ಎಲ್ಲ ರೆಡಿ ಮಾಡಿದ್ರು. ಜ್ಯೂಸ್ ಮೆಷಿನ್, ಜ್ಯೂಸ್ ಬಾಟಲ್ಸ್ ಮತ್ತು 7up ಹಾಕ್ಬೇಕನ್ನ ಈಗ ಪ್ರಾಜೆಕ್ಟ್ ಹೊರಗಡೆ ತೊಗೊಂಡ್ಬಂದಿದ್ರಿ. ಇಲ್ಲಿ ಯಾವ ಥರ ಅದು ಎಕ್ಸಿಬಿಷನ್ ಆಕತ್ತೈತೆ ನೋಡ್ಬೇಕ್ರಿ. ಇನ್ನು ಜನರು ಅದ್ರ ಬಗ್ಗೆ ಅಭಿಪ್ರಾಯ ಏನು ಕೊಡ್ತಾರೋ ಅದು ಯಾವ ಥರ ಸರಿಯಾಗಿ ವರ್ಕ್ ಆಗ್ತಂದ್ರೆ ಸಾಕು, ನಮಗೆ ಸರಿಯಾಗಿ ವರ್ಕ್ ಆಕತ್ತೈತೆ ಅನ್ಕೊಂಡೇನೆ. ಬರೀ ನೋಡಿ ಚೆಕ್ ಮಾಡಿ ಯಾವ ಥರ ವರ್ಕ್ ಆಕತ್ತೈತೆ. ಎಲ್ಲ ಜನ ಸೇರಾತಾರೆ ಹೊರಗಡೆ. ಜನ ಆಲ್ಮೋಸ್ಟ್ ಇನ್ನೂ ಕೂಡಿಲ್ರಿ, ಇನ್ನು ಕೊಡ್ತಾರೋ ಮೆಸ್ಸಿನ ಈಗ ಒಳಗೆ ತೊಗೊಂಡ್ಬಂದಿದ್ವಿ. ಅದನ್ನೇ ಎಲ್ಲ ಒಳಗಡೆ ನಮ್ಮ ಫ್ರೆಂಡ್ಸ್ ಕುಡಿಯೋರು. ಈ ಜ್ಯೂಸ್ ಮೆಷಿನ್ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಹೇಳ್ರಿ ಸ್ವಲ್ಪ. ವೆರಿ ಗುಡ್ ಇನಿಷಿಯೇಟಿವ್. ನಾವು ಈಗ ತಾನೇ ಜ್ಯೂಸ್ ಚಲೋ ಐತ್ರಿ. ಅಂದ್ರೆ ಮಷಿನ್ ವರ್ಕಿಂಗ್ ಅದು ಯಾವ ಥರ ಐತಿ, ಚಲೋ ಅನ್ಸೈತೋ ಇಲ್ಲ? ಅಂತೂ ಇದು ನಮ್ಮ ಆಟೋಮೆಟಿಕ್ ಜ್ಯೂಸ್ ಮೆಷಿನ್ ವರ್ಕ್ ಆಯ್ತ್ರಿ. ನಿಮ್ಮ ಅಭಿಪ್ರಾಯ ಏನೈತ್ರ ಮೆಷಿನ್? ನಿಮ್ಮ ಪ್ರಯತ್ನ ಏನಾಗಿದೆ ಒಳ್ಳೆ ಉತ್ತಮವಾಗಿದೆ. ಇನ್ನೂ ತರ ಇದೇ ರೀತಿಯಾಗಿ ನಿಮ್ಮ ಕಾರ್ಯಗಳನ್ನು ಮಾಡಿ ಅಂದ್ರೆ ಇನ್ನು ಮುಂದೆ ಈ ತರ ಪ್ರಾಜೆಕ್ಟ್ಗಳು ಭಾಳ ಮಾಡ್ಬೇಕನ್ನೋದೈತ್ರಿ. ಈ ಪ್ರಾಜೆಕ್ಟ್ ಯಾವ ತರ ಅನಿಸ್ತೀರಿ ನಿಮಗೆ? ಹೊಸ ಒಳ್ಳೆ ರೀತಿಯ ಸೆನ್ಸಾರ್ ವರ್ಕ್ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ. ಇನ್ನೂ ತರ ನಿಮ್ಮ ಮುಂದೆ ಹೀಗೆ ಪ್ರಯತ್ನ ಇರಲಿ. ಇನ್ನೂ ಹೊಸ ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡಿ. ಎಲ್ಲರೂ ತಪ್ಪನೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಹಾಯ್ ಹೇಳ್ಬಿಟ್ಟು ಒಂದು ಹಾಯ್. ಬ್ಯೂಟಿಫುಲ್ ವಂಡರ್ಫುಲ್. ಯೂಸ್ ಮಾಡ್ಕೊಂಡ್ರೆ ನಮ್ಮ ಪ್ರಾಜೆಕ್ಟ್ ಎಲ್ಲ ಸಕ್ಸಸ್ಫುಲ್ ಮಾಡೋಕೆ ಹೆಲ್ಪ್ ಮಾಡ್ಯಾರೆ. ಅವ್ರಿಗೆ ಧನ್ಯವಾದ ಹೇಳ್ತೀವಿ.